ತಿರುಪತಿಯಲ್ಲಿ ಮೊದಲ ಆರತಿ ಹಕ್ಕಿನ ಬಗ್ಗೆ ಈಗ ರಾಜಕೀಯವಾಗಿ ಚರ್ಚೆಗಳು ನಡೀತಾ ಇದೆ. ಒಂದ್ ಕಡೆ ಟಿಟಿಡಿ ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದೆ. ತಿರುಪತಿಯನ್ನ ರಾಜಕೀಯ ಅಖಾಡ ಆಗಿಸಬೇಡಿ, ಆ ಹಕ್ಕು ಕೇವಲ ಮೈಸೂರು ಮಹಾರಾಜರಿಗೆ ಮಾತ್ರ ಕೊಟ್ಟಿರೋದು ಅಂತ ಹೇಳಿ ಡಿಕೆ ಶಿವಕುಮಾರ್ ಆರತಿ ಪ್ರಸ್ತಾವನೆಗೆ ಟಿಟಿಡಿ ಗರಂ ಆಗಿದೆ. ಮೊದಲ ಆರತಿ ಸಚಿವರು, ಮಂತ್ರಿಮಂಡಲ ಅಧಿಕಾರಿಗಳಿಗೂ ಕಲ್ಪಿಸಿಕೊಡಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಒಂದು ಪ್ರಸ್ತಾವನೆಯನ್ನ ಮುಂದಿಟ್ಟಿದ್ರು. ಮತ್ತೆ ಈ ಬಗ್ಗೆ ಆದೇಶವನ್ನು ಹೊರಡಿಸೋದಾಗಿ ಅವರು ಹೇಳಿದ್ರು. ಆದರೆ ಟಿಟಿಡಿ ಸದಸ್ಯ ಹೇಳ್ತಿರೋದೇನು, ಮೈಸೂರು ಮಹಾರಾಜರಿಗೆ ಕೊಟ್ಟಿರುವಂತ ಗೌರವ ಇದು, ಹಾಗಾಗಿ ಇದನ್ನ ರಾಜಕೀಯ ಅಖಾಡ ಅಂತ ನೀವು ಮಾಡಬೇಡಿ ಅಂತ ಹೇಳಿ ಟಿಟಿಡಿ ಸದಸ್ಯ ಭಾನುಪ್ರಕಾಶ್ ರೆಡ್ಡಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಹೇಳಿಕೆಯನ್ನ ವಾಪಸ್ ಪಡಿಬೇಕು, ಟಿಟಿಡಿ ಬೋರ್ಡ್ ಸಭೆಯಲ್ಲಿ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತೀನಿ, ಆಧ್ಯಾತ್ಮಿಕ ಕ್ಷೇತ್ರವನ್ನ ರಾಜಕೀಯಗೊಳಿಸಬೇಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮೊದಲ ಆರತಿ ವಿಷಯವಾಗಿ ಹಿಂದಿನಿಂದಲೂ ಕೂಡ ಒಂದು ಪರಂಪರೆ ಅಂತ ನಡ್ಕೊಂಡು ಬಂದಿದೆ. ತಿರುಪತಿ ದೇವಸ್ಥಾನದಲ್ಲಿ ಮೊದಲ ಆರತಿ ಅದು ಮೈಸೂರು ರಾಜವಂಶಸ್ಥರಿಗೆ ಸೇರ್ಬೇಕು ಅಂತ ಹೇಳಿ, ಅದರ ಪರವಾಗಿ ಈಗ ಅಧಿಕಾರಿಗಳು ಇವತ್ತಿಗೂ ಕೂಡ ಆರತಿಯನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಬಟ್ ಈಗ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರ ಈ ಪ್ರಸ್ತಾವನೆಗೆ ಆಕ್ರೋಶ ವ್ಯಕ್ತವಾಗಿದೆ. ಹಾಗಾದ್ರೆ ಟಿಟಿಡಿ ಸದಸ್ಯ ಭಾನುಪ್ರಕಾಶ್ ರೆಡ್ಡಿ ಏನ್ ಹೇಳಿದ್ದಾರೆ ಕೇಳೋಣ. అయ్యా ఇది మైసూర్ మహారాజుకి ఇచ్చినటువంటి గౌరవార్థం, రాజకీయ నాయకుల కోసం కాదు. అది ముఖ్యంగా మీరు గుర్తుపెట్టుకోవాలి. దీన్ని రాజకీయ క్షేత్రంగా చేయొద్దండి డికే శివకుమార్ గారు. ఇది ఇక్కడున్నటువంటి సాంప్రదాయాలు, ఆ రోజు మైసూర్ మహారాజుకి గౌరవార్థం ఇచ్చినటువంటి సాంప్రదాయాలు. ఇదేదో రాజకీయ నాయకుల్ని మెప్పించడానికి వాళ్ళని మీరు ఇలా వెనకేసుకురావడం ఇది మంచిది కాదు. ఖచ్చితంగా రేపు జరగబో ధర్మకర్తల మండలి సమావేశంలో దీని మీద నేను చర్చిస్తాను. ఖచ్చితంగా ఇలాంటి సాంప్రదాయాల్ని తిరుమల తిరుపతి దేవస్థానాలు ఒప్పుకునే ప్రసక్తే లేదు. ఇది ఆధ్యాత్మిక క్షేత్రం, డీకే శివకుమార్ క్షేత్రం కాదు. తిరుమల తిరుపతి దేవస్థానాలు డీకే శివకుమార్ చెప్పినట్టు వినే ప్రసక్తి లేదు ఇక్కడ మాకు. ఆయన ఇష్టానుసారంగా కొన్నిటి పరిస్థితులు అధ్యయనం చేసి మాట్లాడకుండా ఇష్టానుసారంగా ఆయన పాటికి ఆయన స్టేట్మెంట్ ఇస్తుంటే ఇది మంచిది కాదు. వెంటనే ఆ స్టేట్మెంట్ వెనక్కి తీసుకోవాలని చెప్పి, చెప్పినటువంటి మాటలను వెనక్కి తీసుకోవాలని చెప్పి నేను డిమాండ్ చేస్తున్నాను. ఈ వ్యక్తిగత అజెండా తీసుకొని వచ్చి, ఇక్కడ రాజకీయ అజెండా తీసుకొని వచ్చి ఈ ధార్మిక క్షేత్రాన్ని రాజకీయ పునరావాస కేంద్రంగా మార్చకండి. తిరుమల తిరుపతి దేవస్థానాన్ని రాజకీయ పునరావాస కేంద్రంగా మార్చకండి. మీ పార్టీ వాళ్ళని మెప్పించడానికి, మీ పార్టీలో పనిచేసే నాయకుల్ని మెప్పించడానికి మీరు కావంటే మీ ఊర్లో ఏదైనా గుడి కట్టుకొని దానికి తిప్పించుకోండి, మాకేం అభ్యంతరం లేదు. తిరుమల తిరుపతి దేవస్థానాల్లో ఇటువంటి సాంప్రదాయాల్ని కాపాడుకోవాల్సిన నైతిక బాధ్యత మనందరి మీద ఉంది. కాబట్టి మీరు ఇచ్చినటువంటి స్టేట్మెంట్ వెంటనే వెనక్కి తీసుకోవాల్సిందిగా నేను డిమాండ్ చేస్తున్నాను. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ, ಮತ್ತೆ ಈಗ ಈ ಹಂತದಲ್ಲಿ ಟಿಟಿಡಿಯಲ್ಲಿ ಏನೆಲ್ಲ ಚರ್ಚೆಗಳು ನಡೀತಾ ಇದೆ ಈ ಬಗ್ಗೆ ಮಾತಾಡ್ತಾ ಹೋಗೋದಕ್ಕೆ ಟಿಟಿಡಿ ಸದಸ್ಯರಾಗಿರುವಂತಹ ನರೇಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ನರೇಶ್ ಅವರೇ ನಮಸ್ತೆ. ನರೇಶ್ ಅವರೇ, ನನ್ನ ವಾಯ್ಸ್ ಕೇಳ್ತಾ ಇದೆಯಾ? ಈಗ ತಿರುಪತಿ ದೇವಸ್ಥಾನಕ್ಕೂ ಕರ್ನಾಟಕಕ್ಕೂ 400 ವರ್ಷಗಳ ಇತಿಹಾಸ ಇದೆ. ಅಂದ್ರೆ ಆ ಕೊಡುಗೆಗಳ ಒಂದು ನೆನಪಿಗೋಸ್ಕರ ಒಂದು ವಿಶೇಷ ಗೌರವ ಅಂತೇಳಿ ಮೊದಲ ಕರ್ಪೂರದ ಆರತಿ ಕರ್ನಾಟಕದ ಹಕ್ಕು, ಹೌದು ಒಪ್ಕೊಳ್ತೀವಿ, ಅದು ಮೈಸೂರಿಗೆ ಸೇರಿದ್ದು ಅಂತ ಹೇಳಿ. ಈಗ ಮೊದಲ ಆರತಿ ಯಾರಿಗೆ ಸಲ್ಲಿಕೆ ಆಗ್ತಿದೆ, ಅಂದ್ರೆ ಯಾರು ಇರ್ತಾರ ಅಲ್ಲಿ ಪ್ರೆಸೆಂಟ್? ಕೊಡುಗೆಗಳಲ್ಲ, ವಿಜಯನಗರ ಸಾಮ್ರಾಜ್ಯ ಆದ್ಮೇಲೆ ಮೈಸೂರು ಮಹಾರಾಜರೇ ನಡೆಸ್ತಿದ್ದು ಈ ಭಾಗದಲ್ಲಿ. ಹಂಗಾಗಿ ನಮ್ದು ಸಿಸ್ಟಮ್ ಚೇಂಜ್ ಆದಾಗ ಮೈಸೂರಿಗೆ ಮೊದಲನೇ ಆರತಿ, ದೇವ್ರನ್ನ ಇವತ್ತು ನಾವು ನೋಡ್ತೀವಲ್ಲ ಒಳಗಡೆ, ಅದ್ರ ದೀಪ ಮೈಸೂರು ಮಹಾರಾಜರು ಕೊಟ್ಟಿದ್ದು, ಅದು ಕೂಡ ಇವತ್ತು ನಾವು ನೋಡ್ತಾ ಇರೋದು. ಸೊ ಈ ರೀತಿ ನಾನಾ ರೀತಿಯಾದಂತ ಬೇರೆ 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 ಸಂಪ್ರದಾಯ ಇದೆ. ಅದರಲ್ಲಿ ಮೈಸೂರು ಆರತಿ ಅನ್ನೋದು ಮೊದಲನೇ ಆರತಿ. ಸುಪ್ರಭಾತ ಆಗಿದ ತಕ್ಷಣ ಮೊದಲನೇ ಆರತಿ ನಮಗ್ ಕೊಡ್ತಾರೆ. ಅದಕ್ಕೆ ಕರ್ನಾಟಕದಿಂದ ಯಾರು ಅವತ್ತು ಮುಂಚೆ ಅಂದ್ರೆ ಮೈಸೂರು ಮಹಾರಾಜದಲ್ಲಿ ದಿವಾನ್ಗಳು ಅಥವಾ ಮಿನಿಸ್ಟರ್ ಕೇಡ್ರವ್ರು ಹೋಗ್ತಾ ಇದ್ರು ಆರತಿಗೆ. ಈಗ ನಮ್ ಕರ್ನಾಟಕ ಭವನದ ಒಬ್ರು ಸ್ಟಾಫ್ ಹೋಗ್ತಾರೆ. ಅದಕ್ಕೆ ಡೆಸಿಗ್ನೇಟೆಡ್ ಅಂತ ಎಂಡೋಮೆಂಟ್ ಮಿನಿಸ್ಟ್ರಿ ಮಾಡಿಲ್ಲ ಡೆಸಿಗ್ನೇಷನ್. ಅದನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿರೋದು ಕರೆಕ್ಟ್ ಸಬ್ಜೆಕ್ಟ್, ಆದ್ರೆ ಹೇಳಿರೋ ದಾಟಿ ಮತ್ತೆ ಯಾರ್ಯಾರಿಗೆ ಕೊಡಿಸ್ತೀನಿ ನಾನು ಅಂತ ಇದ್ ಮಾಡಿರೋದು ತಪ್ಪು ಅಂತ ನಮ್ದಷ್ಟೇ. ಭಾನುಪ್ರಕಾಶ್ ಅವರು ನಮ್ ಚರ್ಚೆ ಮಾಡಿ ನಮ್ ಕರ್ನಾಟಕದಾಗಿರೋದ್ರಿಂದ ನಮ್ಮನ್ನೆಲ್ಲ ಚರ್ಚೆ ಮಾಡಿ ನಮ್ ಚೇರ್ಮನ್ ಹತ್ರ ಕುತ್ಕೊಂಡು ಆಮೇಲೆ ರಿಯಾಕ್ಷನ್ ಕೊಡ್ಬೇಕಾಯ್ತು. ಅವರು ಅತಿ ಅಂದ್ರೆ ತುಂಬಾ ಅರ್ಜೆಂಟ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ, ಮೋಸ್ಟ್ಲಿ ಗೊತ್ತಾಗಿಲ್ಲ ಅವ್ರಿಗೆ. ಅಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವ್ರ ಮಾತಿಗೆ ಟಿಟಿಡಿ ಸದಸ್ಯರಾಗಿ ನಿಮ್ದೊಂದು ಸಹಮತ ಇದೆ ಅಂತ ನಾನು ಭಾವಿಸ್ಕೊಳ್ಳ. ಮತ್ತೀಗ ರಾಜ್ಯದ ಪರವಾಗಿ ಸಹಮತ ಟಿಟಿಡಿ ಸದಸ್ಯನಾಗಿ ಸಹಮತ ಅಲ್ಲ, ಇದು ನಡ್ಕೊಂಡ್ ಬಂದಿರೋದು. ನಾನ್ ಹೇಳಿದ್ದು ಅವ್ರಿಗೆ ಹೈಯೆಸ್ಟ್ ಡಿಗ್ನಿಟರಿ ಅವತ್ತು ಯಾರು ಇರ್ತಾರೋ
ಅಂದ್ರೆ ತಿರುಮಲಕ್ಕೆ ಯಾರನ್ನ ಹೈಯೆಸ್ಟ್ ಡಿಗ್ನಿಟರಿ ಕರ್ನಾಟಕದಿಂದ ಯಾರು ಬರ್ತಾರೆ ಅವರಿಗೆ ಅಂತ. ಕರ್ನಾಟಕದಿಂದ ಯಾರು ಹೈಯೆಸ್ಟ್ ಡಿಗ್ನಿಟರಿ ಇರ್ತಾರೆ ಅವ್ರಿಗೆ ಅದನ್ನ ಆರತಿನ ತಗೊಳೋ ಅಂತ ಒಂದು ಇದಾಗ್ಲಿ, ಅಂದ್ರೆ ದೇ ವಿಲ್ ಅಟೆಂಡ್, ಅವರು ಆರತಿ ಜೊತೆಗೆ ಹೋಗ್ಬಹುದು ಅಂತ. ಡಿ ಕೆ ಶಿವಕುಮಾರ್ ಹೇಳಿರೋದು ನಾನು ಎಲ್ರಿಗೂ ಆರತಿ ಕೊಡಿಸ್ತೀನಿ ಅಂದಿದಾರಲ್ಲ, ಅದು ತಪ್ಪು. ಈಗ ನೀವೇ ಹೇಳಿದ್ರಿ ನರೇಶ್ ಅವರೇ, ಡೆಸಿಗ್ನೇಟೆಡ್ ಆಫೀಸರ್ ಅಂತ ಅಲ್ಲಿ ಯಾರು ಇದುವರೆಗೂ ನೇಮಕ ಮಾಡಿಲ್ಲ ಅಂತ ನೀವ್ ಅಂದ್ರೆ, ಅದನ್ನ ಅವ್ರು ಮಾಡ್ತೀನಿ ಅಂತ ಅಂದಿದ್ದಾರೆ ಈಗ. ಅದು ಕರೆಕ್ಟ್, ಅದು ಶ್ಲಾಘನೀಯ, ಅದಕ್ಕೆ ನಮ್ದೆಲ್ಲರದು ಸಹಮತ ಇದೆ. ಡೆಸಿಗ್ನೇಟೆಡ್ ಆಫೀಸರ್ ಮಾಡಬೇಕು, ಆಮೇಲೆ ಯಾವ್ದಾದ್ರು ಹೈಯೆಸ್ಟ್ ಡಿಗ್ನಿಟರಿ ಯಾರಿದಾರ ಅವತ್ತು ಅವ್ರು ಅದ್ರ ಜೊತೆಗೆ ಹೋಗ್ಬೋದು. ಓಕೆ, ಈಗ ರಾಜ್ಯದ ಪರವಾಗಿ ಯಾರು ಆರತಿ ತಗೊಳ್ತಿದ್ದಾರೆ ಪ್ರತಿದಿನ? ಕೋದಂಡರಾಮ್ ಅಂತ ಒಬ್ರು ಇಲ್ಲಿ ನಮ್ಮ SO ಇದಾರೆ ಕರ್ನಾಟಕ ಭವನದಲ್ಲಿ, ಅವ್ರ ಜೊತೆಗೆ ಇನ್ನೊಬ್ರು ಅಸಿಸ್ಟೆಂಟ್ ಹೋಗ್ತಾರೆ. ಮೊದಲನೇ ಆರತಿಗೆ ಇನ್ನೊಂದಿಬ್ರು ಹೋಗ್ತಾರೆ, ಅದ್ರ ಹೆಸರು ಗೊತ್ತಿಲ್ಲ. ಅವ್ರು ಅಸಿಸ್ಟೆಂಟ್ ಲೆಕ್ಕನೇ ಇಲ್ಲಿ. ಅವರು ಅಟೆಂಡ್ ಅಥವಾ ಕ್ಲಾಸ್ C ಕ್ಲಾಸ್ D ಆಫೀಸರ್ಸ್ ಹೋಗ್ತಾರೆ. ಅಟ್ಲೀಸ್ಟ್ ಕೇಳ್ರಿ, ಅವ್ರು ಹೋಗ್ಬೇಕಲ್ವಾ, ಕರ್ನಾಟಕದಲ್ವಾ, ಪ್ರೆಸ್ಟೀಜ್ ಅಲ್ವಾ, ಅದಕ್ಕೆ ಹೋಗ್ಲಿ ಅಂತ ಡಿ ಕೆ ಶಿವಕುಮಾರ್ ಆ ರೀತಿ ಹೇಳಿದ್ದಾರೆ. ಸಬ್ಜೆಕ್ಟ್ ಕರೆಕ್ಟ್, ಅವ್ರು ಹೇಳಿದ್ದ ಬಂದು. ಓಕೆ, ಅವ್ರು ಹೇಳಿದ್ ದಾಟಿ ಸರಿ ಇಲ್ಲ ಅಂತ ನೀವ್ ಹೇಳ್ತಿರೋದಲ್ವಾ? ದಾಟಿ ಆಮೇಲೆ ನಾನು ಮಿನಿಸ್ಟರ್ಗಳು ಕೊಡಿಸ್ತೀನಿ, MLA ಕೊಡಿಸ್ತೀನಿ, ಹಂಗಲ್ಲ ಇದು. ಡಿ ಕೆ ಶಿವಕುಮಾರ್ ಆಗ್ಲಿ ನಾನಾಗ್ಲಿ ನಾಳೆ ಬೆಳಗ್ಗೆ ಆರತಿ ಕೊಡಿಸ್ತೀನಿ ಅಂತಲ್ಲ, ಇದು ಆಲ್ರೆಡಿ ಪ್ರೀಫಿಕ್ಸ್ಡ್. ಇದು ನೀವ್ ಬೇಕೋ ಬೇಡವೋ ಮೈಸೂರು ಆರತಿ ಕೊಡ್ಲೇಬೇಕು. ಕರ್ನಾಟಕದ ಹಕ್ಕು ಅಂತಾನು ಕರಿಬಹುದಲ್ವಾ ನಾವು? ಅದು ಹಕ್ಕು, ಆ ಹಕ್ಕು ಅನ್ನೋದಕ್ಕಿನ ದೇವ್ರ ಹತ್ರ ಹಕ್ಕು ಅನ್ನೋದಕ್ಕಿನ ಇದು ಅಂದ್ರೆ ಇದು ನಮ್ಗೆ ಕೊಟ್ಟಿರುವಂತ ಪ್ರಿವಿಲೇಜ್. ಆ ಪ್ರಿವಿಲೇಜ್ ನ ನಾವು ತಗೊಂತಾ ಇದೀವಿ, ಅದನ್ನ ಯಾರು ತಗೊಬೇಕು ಅನ್ನೋದು ಮುಖ್ಯ ಅಷ್ಟೇ. ಓಕೆ, ಈಗ ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆ ಬಗ್ಗೆ ನೀವಂದ್ರೆ ದಾಟಿ ಸರಿ ಇಲ್ಲ, ಹೇಳಿರುವಂತ ಸಬ್ಜೆಕ್ಟ್ ಸರಿ ಇದೆ, ಪ್ರಸ್ತಾಪ ಮಾಡಿರೋ ವಿಷಯ ಸರಿ ಇದೆ ಅಂತ ಈಗ ನಿಮ್ಗೇನಾದ್ರು ಚರ್ಚೆ ಕರೆದಿದಾರ ಈಗ TTD ಅಲ್ಲಿ? ಇವತ್ತು ಬೋರ್ಡ್ ಮೀಟಿಂಗ್ ಅಲ್ಲಿ ನಾವು ಬಾನು ಎಲ್ಲ ಬೋರ್ಡ್ ಮೀಟಿಂಗ್ ಇತ್ತು ಇವತ್ತು. ಈಗ ತಾನೇ ಅದ್ರ ಬಗ್ಗೆ ಚರ್ಚೆ ಆಯ್ತು. ಬಾನು ಅವ್ರಿಗೆ ನಮ್ ಚೇರ್ಮನ್ ಹೇಳಿದ್ರು, ನೋಡಪ್ಪ ಅವ್ರ ಸಬ್ಜೆಕ್ಟ್ ಅದು ಕರ್ನಾಟಕದವ್ರು ಏನ್ ಇತ್ಯರ್ಥ ಮಾಡಿ ನಮ್ಗೇನ್ ಲೆಟರ್ ಕೊಡ್ತಾರೋ ಅದ್ರ ಮೇಲೆ ರಿಯಾಕ್ಷನ್ ಮಾಡಬೇಕೇ ಹೊರತು ನೀನ್ ಏಕಾಏಕಿ ಹಿಂಗ್ ರಿಯಾಕ್ಷನ್ ಮಾಡಬಾರ್ದು ಅಂತ ಹೇಳಿದ್ರು ಅವ್ರಿಗೆ. ಅಂದ್ರೆ ಈಗ ದೇವಸ್ಥಾನದ ವಿಷಯವನ್ನ ರಾಜಕೀಕರಣಗೊಳಿಸೋದು ಅದ್ರ ಬಗ್ಗೆ ಏನಾದ್ರು ಚರ್ಚೆ ಆಯ್ತಾ? ರಾಜಕೀಯನ ಯಾಕೆ ತರ್ತಿದ್ದಾರೆ? ಮಾಡಬಾರ್ದಾಗಿ. ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ MLA ಕೊಡಿಸ್ತೀನಿ ಅಂದಿದ್ರೆ ರಾಜಕೀಯ ಆಗೋದು. ಡಿ ಕೆ ಶಿವಕುಮಾರ್ ಅವರು ಎಲ್ಲಾ MLA ಎಲ್ಲಾ ಮಿನಿಸ್ಟರ್ಗಳು ಕೊಡಿಸ್ತೀನಿ ಅಂದಿರೋದ್ರಿಂದ he has not specified any ಪಾರ್ಟಿ. ಆದ್ರೆ ನಾನ್ ಹೇಳ್ತಾ ಇರೋದೇನಂದ್ರೆ ಅದು ಸಬ್ಜೆಕ್ಟ್ ಕರೆಕ್ಟ್ ಇದೆ, ಅವ್ರು ಹೇಳಿರೋದು ಸರಿ ಇಲ್ಲ. ಅದು ಅವ್ರ ಕಾಂಗ್ರೆಸ್ದೇ ಶೈಲಿಯಲ್ಲಿ ಹೇಳಿದಾರೆ ಅಷ್ಟೇ. ಓಕೆ, ಸೊ ಈಗ ಈ ವಿಷಯ ಇನ್ನು TTD ಮಟ್ಟದಲ್ಲಿ ನಾವು ನೋಡೋದಾದ್ರೆ ಚರ್ಚಾ ಹಂತದಲ್ಲಿದೆ. ಇದನ್ನ ತಿರಸ್ಕಾರ ಮಾಡೋದಾಗ್ಲಿ ಅಕ್ಸೆಪ್ಟ್ ಮಾಡೋದಾಗ್ಲಿ ಯಾವ್ದು ಆಗಿಲ್ಲ. TTD ಇದಕ್ಕೇನ್ ಸಂಬಂಧ ಇಲ್ಲ. ನಿತ್ಯಾರ್ಥಿ ಇವ್ರು ನಾವು ಡೆಸಿಗ್ನೇಟೆಡ್ ಆಫೀಸರ್ ಕೊಡ್ತೀವೋ ಬಿಡ್ತೀವೋ ಅದ ಕೊಡ್ತಾನೆ ಇರ್ತೀವಿ. ನಿತ್ಯಾರ್ಥಿ ನಡೀತದೆ. ಮೊದಲನೇ ಆರತಿ ಮೈಸೂರಿಗೆ. ಸೊ ನಮ್ಮೆಲ್ರಿಗೂ ಕರ್ನಾಟಕದವ್ರಿಗೆ ಹೆಮ್ಮೆ ಅದು ಮೈಸೂರು ಮಹಾರಾಜರಿಂದ ಬಂದಿರುವಂತ ಒಂದು ಪ್ರಿವಿಲೇಜ್. ಓಕೆ, ಈಗ ಡಿ ಕೆ ಶಿವಕುಮಾರ್ ಒಂದು ಆದೇಶನ ಹೊರಡಿಸಿದ್ರು ಹಿಂದೆ ಅಂತ ಹೇಳ್ತಿದಾರಲ್ಲ, ಅದೇ ನೀವ್ ಹೇಳದಂಗೆ ಆದೇಶ ಯಾರು ಡೆಸಿಗ್ನೇಟೆಡ್ ಆಫೀಸರ್ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರ ನಿರ್ಧಾರ ಮಾಡೋದನ್ನ ಸರ್ಕಾರ ತೀರ್ಮಾನ ಮಾಡಬೇಕು. ಎಂಡೋಮೆಂಟ್ ಮಿನಿಸ್ಟರ್ ಮಾಡಬೇಕು. ಇವತ್ತು ಎಂಡೋಮೆಂಟ್ ಮಿನಿಸ್ಟರ್ CM ಹತ್ರ ಇದೆ, ಅವ್ರು ಮಾಡ್ತಾ ಇದಾರೆ, ಕರೆಕ್ಟ್ ಇದೆ. ಆದ್ರೆ ಮಿನಿಸ್ಟರ್ಸ್ಗೆ MLA ಆಫೀಸರ್ಸ್ ಕೊಡ್ತೀನಿ ಅಂತ ಹೇಳಬಾರ್ದು. ಎನಿ ಹೈಯೆಸ್ಟ್ ಡಿಗ್ನಿಟರಿ ಆನ್ ದಟ್ ಪರ್ಟಿಕ್ಯುಲರ್ ಡೇ ಯಾರು ಉನ್ನತ ಸ್ಥಾನದಲ್ಲಿರುವಂತ ಪ್ರೋಟೋಕಾಲ್ ಪ್ರಕಾರ ಬರ್ತಾರೋ ಅವ್ರು ಆರತಿಗೆ ಹೋಗ್ಬೋದು ಅಂತ ಬರೀಬೇಕು. ಓಕೆ, ಈಗ ನೀವಂದ್ರಿ ಸರ್ಕಾರ ಡಿಸೈಡ್ ಮಾಡೋದು ಅಂತೇಳಿ, TTDಗೂ ಇದಕ್ಕೂ ಅಂದ್ರೆ ಡೈರೆಕ್ಟ್ ಕನೆಕ್ಷನ್ ಇಲ್ಲ ಅಂತ ನಾವು ತಿಳ್ಕೊಬಹುದು. ಮತ್ತೆ ಈಗ ಅಧಿಕೃತ ಆದೇಶವನ್ನ ಅವ್ರು ಕೊಟ್ಬಿಟ್ರೆ ಸರ್ಕಾರದ ಕಡೆಯಿಂದ TTD ಕರ್ನಾಟಕಕ್ಕೆ ಒಂದು ಆರತಿ ಕೊಡ್ತಾ ಇದೆ, ಅದಕ್ಕೆ ನೀವು ಯಾರನ್ನ ಕಳಿಸ್ತೀರೋ ಅವ್ರು ಕೊಡುತ್ತೆ. ಓಕೆ, ಸೊ ಈಗ ಅದನ್ನ ಸರ್ಕಾರ ಡಿಸೈಡ್ ಮಾಡಿದ್ರೆ ಆಯ್ತಲ್ವಾ? ಈಗ ಡಿ ಕೆ ಶಿವಕುಮಾರ್ ಅವರೇ ನಾಳೆ ಇಂಥವ್ರು ಬರ್ತಾ ಇದ್ದಾರೆ. ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು, ಸರ್ಕಾರಕ್ಕೆ ನಾವು ಕರ್ನಾಟಕ ಸರ್ಕಾರಕ್ಕೆ ಇದು ಯಾವ ಸರ್ಕಾರಕ್ಕೂ ಇಲ್ಲ. ಮತ್ತೆ ಇದು ಬರೇ ಕರ್ನಾಟಕ ಸರ್ಕಾರಕ್ಕೆ ಮಾತ್ರ ಇರೋದು, ಬೇರೆ ಸರ್ಕಾರಗಳಿಗೆಲ್ಲ ಇಲ್ಲ. ಅಂದ್ರೆ ತಮಿಳುನಾಡು ಸರ್ಕಾರ, ಕೇರಳ ಸರ್ಕಾರ ಹಂಗಿಲ್ಲ. ಕರ್ನಾಟಕಕ್ಕೆ ಮಾತ್ರ ಇರೋದು ಏನಕ್ಕೆ ಅಂದ್ರೆ ಮೈಸೂರು ಮಹಾರಾಜರಿಂದ. ಹಂಗಾಗಿ ನಾವು ಕರ್ನಾಟಕದ ಆರತಿ ಕೊಡ್ತಾ ಇದೀವಿ. ಅಲ್ಲಿ ಯಾರೋ ಒಬ್ರು ಆಫೀಸರ್ ಹೋಗ್ತಾವನೆ, ಅದು ಡೆಸಿಗ್ನೇಟೆಡ್ ಅಲ್ಲ. ಅರ್ಥ ಆಯ್ತು. ಅದಕ್ಕಂತ ಪರ್ಟಿಕ್ಯುಲರ್ ಆಗಿ ಯಾರು ನೇಮಕ ಮಾಡಿಲ್ಲ. ಅದನ್ನೇ ನಾನು ಕೇಳಿದ್ ನರೇಶ್ ಅವರೇ. ಈಗ ನಾಳೆ ಇವರೊಂದು ಅಧಿಕೃತ ಆದೇಶವನ್ನ ಹೊರಡಿಸ್ಬಿಟ್ಟಿದ್ದಾರೆ ಅಂತ ನಮಗೆ ಮಾಹಿತಿ ಇರೋದು. ಈಗ ನಾಳೆ ಇಂಥವ್ರು ಬರ್ತಾರೆ, ಈ ಆರತಿಯನ್ನ ಸರ್ಕಾರದ ಪರವಾಗಿ ಅಂದ್ರೆ ಮೈಸೂರು ಸಂಸ್ಥಾನದ ಪರವಾಗಿ ಇಂಥವ್ರು ಸ್ವೀಕಾರ ಮಾಡ್ತಾರೆ ಅಂತ ಒಂದು ಲೆಟರ್ ಕೊಟ್ಬಿಟ್ರೆ, ಫಾರ್ ಎಕ್ಸಾಂಪಲ್ ಒಬ್ರು ಮಿನಿಸ್ಟ್ರಿ ಅಂತ ಇಟ್ಕೊಳ್ಳಿ, ಅವ್ರಿಗೆ ಹಂಗಾದ್ರೆ ಆರತಿ ತಗೊಳ್ಳೋ ಹಕ್ಕಿದೆಯಾ? ಇಲ್ಲ, ಅದು ಯಾರು ಡೆಸಿಗ್ನೇಟೆಡ್, ನಮ್ಮಲ್ಲಿ ಯಾರು ಡೆಸಿಗ್ನೇಟೆಡ್ ಇರ್ತಾರೋ ಅಂದ್ರೆ
ನಮ್ ಟಿಟಿಡಿಗೆ ಲೆಟರ್ ಕೊಡ್ಬೇಕು, ಅದನ್ನ ಕೊಟ್ಟ ಮೇಲೆ ಮಾತ್ರ ಅವ್ರಿಗೆ ಕೊಡೋದು ಆರ್ತಿ ನಾವು. ಓಕೆ, ಅದು ಯಾರು ಬೇಕಾದ್ರೂ ಆಗಿರ್ಬೋದು. ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ರು, ಉನ್ನತ ಡಿ ಕೆ ಮಟ್ಟದ ಶಿವಕುಮಾರ್ ಮಾತ್ರ ಅಲ್ಲ, ಯಾರಿಗ್ ಬೇಕಾದ್ರೂ ಕೊಡ್ಬೋದು ಅವರು, ಕರ್ನಾಟಕ ಸರ್ಕಾರದವರು. ಓಕೆ, ಈ ಹಿಂದೆನೂ ಹಂಗ್ ನಡ್ಕೊಂಡ್ ಬಂದಿದ್ಯಾ ಹಂಗಾದ್ರೆ? ಮೊದ್ಲೇ ಲೆಟರ್ ಕೊಟ್ರೆ ಇಲ್ಲ, ಹಂಗೆ ಡೈಲಿ ನಡೀತಾ ಇರೋದು. ಓಕೆ ಅದೇ ಓಕೆ, ಅಂದ್ರೆ ಈಗ ಈ ಹಿಂದೆನೂ ಅದ್ ನಡೀತಾ ಇತ್ತು. ಮುಂಚೆನೆ ಲೆಟರ್ ಕೊಟ್ರೆ ಮಿನಿಸ್ಟರ್ಗಳು ಯಾರು ಹೋದ್ರು ಅದನ್ನ ಆರ್ತಿ ತಗೊಳ್ಬೋದಿತ್ತು, ಅವಕಾಶ ಇದೆ. ಅಂದ್ರೆ ಆತರ ಸುಮಾರು ಸತಿ ಆಗಿದೆ. ಹೌದೌದು, ಹಂಗೆ ಆಗಿರೋದು. ಓಕೆ ಫೈನ್, ಥ್ಯಾಂಕ್ ಯು ನರೇಶ್ ಅವರೇ. ಈ ಸುದ್ದಿ ಫಾಲೋ ಅಪ್ ಮಾಡೋಣ, ಮುಂದೆ ಏನಾಗುತ್ತೆ ಟಿಟಿಡಿ ನಿರ್ಧಾರ ಅಂತ. ಇದು ಮೈಸೂರು ಮಹಾರಾಜರಿಗೆ ಮಾತ್ರ ಸೇರಿರೋದು. ಅಂದ್ರೆ ಮೊದಲ ಕರ್ಪೂರದ ಆರತಿ ಗರ್ಭಗುಡಿಯಲ್ಲಿ ಏನಾಗುತ್ತೆ ಬಾಗಿಲು ತೆರೆದ ತಕ್ಷಣ ಅದು ಮೈಸೂರು ಸಂಸ್ಥಾನಕ್ಕೆ ಸೇರಿದ್ದು. ಹಾಗಾಗಿ ಕರ್ನಾಟಕದ ಒಂದು ಪ್ರಿವಿಲೇಜ್ ಅದು. ಹೌದು, ಇದನ್ನ ಸಚಿವರಿಗೆ, ಉನ್ನತ ಮಟ್ಟದಲ್ಲಿರೋರಿಗೆ ಕೊಡಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಒಂದು ವಾದ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು.